ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಕಲಂ. ಇದರ IMDb ರೇಟಿಂಗ್ 6.2 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಶ್ರೀಕುಟ್ಟಿಯನ್ನು 16 ವರ್ಷದ ಯುವತಿಯನ್ನ ತೋರಿಸ್ತಾರೆ. ಈಕೆ ಶಾಲೆಯಿಂದ ಮನೆಗೆ ಬರ್ತಾ ಒಂದು ಅಂಗಡಿಗೆ ಹೋಗಿ ತಿನ್ನೋಕೆ ಸಾಮಾನು ತಗೋತಾಳೆ. ನೆಕ್ಸ್ಟ್ ಸೀನಲ್ಲಿ ಶ್ರೀಕುಟ್ಟಿ ತಾಯಿ ಬಿಂದುನ ತೋರಿಸ್ತಾರೆ. ಈಕೆ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಈಕೆಯ ಶಿಫ್ಟ್ ಮುಗಿದ ಮೇಲೆ ಆಕೆ ಅಲ್ಲಿಂದ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗ್ತಾ ದಾರಿಯಲ್ಲಿ ಶ್ರೀಕುಟ್ಟಿ ಸಾಮಾನು ತಗೊಂಡ ಅಂಗಡಿಗೆ ಹೋಗ್ತಾಳೆ. ಏಕೆಂದ್ರೆ ಆಕೆಗೂ ಮನೆಗೆ ಸಾಮಾನು ಬೇಕಾಗಿರುತ್ತೆ. ಅಂಗಡಿ ಮಾಲೀಕ ಬಿಂದುಗೆ ಶ್ರೀಕುಟ್ಟಿ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದ್ಲು. ಆಕೆ ಸಾಮಾನು ತಗೊಂಡು ಹೋದ್ಲು. ಅದನ್ನ ಖಾತೆಯಲ್ಲಿ ಬರ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅಂಗಡಿ ಮಾಲೀಕ ಸಾಮಾನು ಕೊಡ್ತಾ ಬಿಂದುಗೆ, ಇವತ್ತು ಏರಿಯಾದಲ್ಲಿ ಒಂದು ಮಗು ನೀರಲ್ಲಿ ಬಿದ್ದ್ಬಿಡ್ತು, ಅವನ ಪ್ರಾಣ ಹೋಗೋ ಮುಂಚೆ ಅವನನ್ನ ಕಾಪಾಡಿದ್ರು ಅಂತ ಹೇಳ್ತಾನೆ. ಆಗ ಬಿಂದು ಏನು ಹೇಳದೆ ಸಾಮಾನು ತಗೊಂಡು ಮನೆ ಕಡೆ ಹೋಗ್ತಾಳೆ. ದಾರಿಯಲ್ಲಿ ಆಕೆಗೆ ಒಬ್ಬ ಫ್ರೆಂಡ್ ಕಾಣ್ತಾಳೆ. ಆಕೆ ಸ್ವಲ್ಪ ಹೊತ್ತು ಆಕೆ ಜೊತೆ ಮಾತಾಡಿ ಮನೆಗೆ ಬರ್ತಾಳೆ. ಮನೆಗೆ ಬಂದು ಬಿಂದು ಶ್ರೀಕುಟ್ಟಿನ ಕರೀತಾಳೆ. ಆದ್ರೆ ಆಕೆ ಉತ್ತರ ಕೊಡಲ್ಲ. ಆಗ ಶ್ರೀಕುಟ್ಟಿ ಮಲ್ಕೊಂಡಿರ್ಬೋದು ಅಂತ ಆಕೆ ರೂಮ್ಗೆ ಹೋಗಿ ನೋಡ್ತಾಳೆ. ಆದ್ರೆ ಅಲ್ಲಿ ಶ್ರೀಕುಟ್ಟಿ ಡೆಡ್ ಬಾಡಿ ಇರುತ್ತೆ. ಆಕೆ ಕುತ್ತಿಗೆಗೆ ಯಾರೋ ಹಗ್ಗ ಬಿಗಿದಿರ್ತಾರೆ. ಇದನ್ನ ನೋಡಿ ಬಿಂದು ಜೋರಾಗಿ ಕೂಗ್ತಾಳೆ. ಸೀನ್ ಇಲ್ಲಿಂದ ಕಟ್ಟಾಗಿ ಇಬ್ಬರು ಯೂಟ್ಯೂಬರ್ಸ್ ನ ತೋರಿಸ್ತಾರೆ. ಇವರು ರಿಯಲ್ ಕ್ರೈಮ್ ಸ್ಟೋರೀಸ್ ಇನ್ವೆಸ್ಟಿಗೇಷನ್ ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ. ಇವರು ಟ್ರೂ ಡಿಟೆಕ್ಟಿವ್ ಅನ್ನೋ ವೆಬ್ ಸೀರೀಸ್ ನ ಸ್ಟಾರ್ಟ್ ಮಾಡಿರ್ತಾರೆ. ಇವರಿಗೆ ತಮ್ಮ ಲಾಯರ್ ಕಡೆಯಿಂದ ಶ್ರೀಕುಟ್ಟಿ ಕೇಸ್ ಬಗ್ಗೆ ಗೊತ್ತಾಗುತ್ತೆ. ಆಗ ಇವರು ಶ್ರೀಕುಟ್ಟಿ ಊರಿಗೆ ಹೋಗಿ ಅಲ್ಲೇ ಒಂದು ಮನೆನ ರೆಂಟ್ಗೆ ತಗೋತಾರೆ. ಇವರು ಶ್ರೀಕುಟ್ಟಿ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಇನ್ಸ್ಪೆಕ್ಟರ್ನ ಹೋಗಿ ಭೇಟಿ ಆಗ್ತಾರೆ. ಇಲ್ಲಿ ಇನ್ಸ್ಪೆಕ್ಟರ್, ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ 3 ತಿಂಗಳಾಯಿತು. ಇದೇ ಮೊದಲನೇ ಮರ್ಡರ್ ಕೇಸ್. ಈ ಕೇಸಲ್ಲಿ ಹುಡುಗ ಹುಡುಗಿ ಇಬ್ರು ಮೈನರ್ ಮತ್ತು ಅವರ ರಿಲಿಜನ್ ಕೂಡ ಬೇರೆ ಇದೆ. ಅದರಲ್ಲಿ ಶ್ರೀಕುಟ್ಟಿ ತಂದೆ ಒಬ್ಬ ಪಾಲಿಟಿಷಿಯನ್. ಅದಕ್ಕೆ ಪ್ರೆಷರ್ ತುಂಬಾ ಇದೆ ಅಂತ ಹೇಳ್ತಾನೆ. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಶ್ರೀಕುಟ್ಟಿ ಬಾಡಿನ ಪೋಸ್ಟ್ಮಾರ್ಟಮ್ ಮಾಡಿದ್ದ ಡಾಕ್ಟರ್ನ ಭೇಟಿಯಾಗಿ ಅಂತ ಹೇಳ್ತಾನೆ. ಈಗ ಇವರು ಅಲ್ಲಿಂದ ಡಾಕ್ಟರ್ನ ಹೋಗಿ ಭೇಟಿ ಆಗ್ತಾರೆ. ಇಲ್ಲಿ ಡಾಕ್ಟರ್ ಶ್ರೀಕುಟ್ಟಿ ಬಾಡಿಯಲ್ಲಿ ಸೀಮನ್ ಸ್ಯಾಂಪಲ್ ಸಿಕ್ಕಿತ್ತು. ಅದು ಅದೇ ಹುಡುಗನದ್ದು. ಅವರಿಬ್ಬರು ಫಿಸಿಕಲ್ ಆಗಿದ್ರು. ಆದ್ರೆ ಅವರಿಬ್ಬರು ಮೈನರ್. ಆಕೆ ವಯಸ್ಸು 16 ಮತ್ತು ಆತನ ವಯಸ್ಸು 17 ವರ್ಷ ಅಂತ ಹೇಳ್ತಾನೆ. ಆಗ ಲೀಲಾ, ಅವನು ಆಕೆ ಜೊತೆ ಫೋರ್ಸ್ ಮಾಡಿದ್ನ ಅಂತ ಕೇಳ್ತಾಳೆ. ಆಗ ಡಾಕ್ಟರ್, ಇಲ್ಲ, ಪೋಸ್ಟ್ಮಾರ್ಟಮ್ ನಲ್ಲಿ ಹಾಗೇನೂ ಬಂದಿಲ್ಲ, ಅವರು ಇಷ್ಟದಿಂದಲೇ ಕೂಡಿದ್ರು. ಆದ್ರೆ ಫಿಸಿಕಲ್ ಆದ್ಮೇಲೆ ಅವರ ನಡುವೆ ಜಗಳ ಆಗಿ ಆ ಹುಡುಗ ಆಕೆಯನ್ನ ಸಾಯಿಸಿರಬಹುದು ಅಂತ ಹೇಳ್ತಾನೆ. ಆಗ ಲೀಲಾ, ಹಾಗಾದ್ರೆ ಆ ಹುಡುಗ ಈಗ ಎಲ್ಲಿದ್ದಾನೆ, ಅವನು ತಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡ ಅಂತ ಕೇಳ್ತಾಳೆ. ಆಗ ಡಾಕ್ಟರ್, ಇನ್ನೂ ಇಲ್ಲ, ಅವನು ಅರೆಸ್ಟ್ ಆಗಿದ್ದಾಗಿನಿಂದ ಇಲ್ಲಿವರೆಗೆ ಏನು ಮಾತಾಡಿಲ್ಲ ಅಂತ ಹೇಳ್ತಾನೆ. ಇವರು ಮನೆಗೆ ಬಂದು ಈ ಕೇಸ್ ಬಗ್ಗೆ ಮಾತಾಡ್ತಿರ್ತಾರೆ. ಆಗ ಶ್ರೀಕಾಂತ್, ಈ ತರ ಒಬ್ಬೊಬ್ಬರನ್ನ ಮಾತಾಡ್ತಾ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ, ನಾವು ಡೈರೆಕ್ಟ್ ಆಗಿ ಆ ಹುಡುಗನ ಲಾಯರ್ ಹತ್ರ ಮಾತಾಡೋಣ ಅಂತ ಹೇಳ್ತಾನೆ. ಈಗ ಇವರು ಲಾಯರ್ನ ಕರೀತಾರೆ. ಇಲ್ಲಿ ಲಾಯರ್ ಶ್ರೀಕಾಂತ್ಗೆ ಶ್ರೀಕುಟ್ಟಿ ಒಬ್ಬ ಹಿಂದೂ ಹುಡುಗಿ, ಆದ್ರೆ ಆಕೆಯ ಬಾಯ್ ಫ್ರೆಂಡ್ ನಿಯಾಜ್ ಒಬ್ಬ ಮುಸ್ಲಿಂ ಹುಡುಗ. ಅದಕ್ಕೆ ಈ ಕೇಸ್ ಇಷ್ಟು ಹೈಪ್ ಆಗಿರೋದು. ಅದರಲ್ಲೂ ಶ್ರೀಕುಟ್ಟಿ ತಂದೆ ಒಬ್ಬ ಪಾಲಿಟಿಷಿಯನ್, ಅವನು ಬೇಕಂತ ನಿಯಾಜ್ ಮೇಲೆ ಕೇಸ್ ಹಾಕಿದ್ದಾನೆ ಅಂತ ಹೇಳ್ತಾನೆ. ಆಗ ಶ್ರೀಕಾಂತ್, ಹಾಗಾದ್ರೆ ನಿಮಗೆ ನಿಯಾಜ್ ಇನ್ನೋಸೆಂಟ್ ಅಂತ ಅನಿಸುತ್ತಾ ಅಂತ ಕೇಳ್ತಾನೆ. ಆಗ ಲಾಯರ್, ಹೌದು, ಏಕೆಂದ್ರೆ ನಿಯಾಜ್ ಶ್ರೀಕುಟ್ಟಿನ ಲವ್ ಮಾಡ್ತಿದ್ದ ಮತ್ತು ಅವರ ನಡುವೆ ಫಿಸಿಕಲ್ ರಿಲೇಶನ್ಶಿಪ್ ಕೂಡ ಇತ್ತು. ಸೊ ಅವನು ಆಕೆಯನ್ನ ಯಾಕೆ ಸಾಯಿಸ್ತಾನೆ ಅಂತ ಕೇಳ್ತಾನೆ. ಆಗ ಶ್ರೀಕಾಂತ್, ಒಂದು ವೇಳೆ ಶ್ರೀಕುಟ್ಟಿ ಫಿಸಿಕಲ್ಗೆ ಬೇಡ ಅಂದಿದ್ದಕ್ಕೆ ಕೋಪದಲ್ಲಿ ಅವನು ಸಾಯಿಸಿರ್ಬೋದಲ್ಲ ಅಂತ ಹೇಳ್ತಾನೆ. ಅಷ್ಟಕ್ಕೂ ನಿಮ್ಮ ಹತ್ರ ನಿಯಾಜ್ ಕೊಲೆ ಮಾಡಿಲ್ಲ ಅನ್ನೋಕ್ಕೆ ಏನಾದರೂ ಪ್ರೂಫ್ ಇದೆನಾ ಅಂತ ಕೇಳ್ತಾನೆ. ಆಗ ಲಾಯರ್, ಸದ್ಯ ಅಂತೂ ಸ್ಟ್ರಾಂಗ್ ಎವಿಡೆನ್ಸ್ ಏನೂ ಇಲ್ಲ, ಆದ್ರೆ ಒಂದು ವಿಷಯ, ಆಕ್ಚುಲಿ ಶ್ರೀಕುಟ್ಟಿ ಕೊಲೆ ನಡೆದಿದ್ದು ಮಧ್ಯಾಹ್ನ 2:30ರಿಂದ 3 ನಡುವೆ. ಆ ಟೈಮಲ್ಲಿ ಜೋರಾಗಿ ಮಳೆ ಬರ್ತಿತ್ತು. ಆ ಟೈಮಲ್ಲಿ ನಿಯಾಜ್ ತನ್ನ ಫ್ರೆಂಡ್ ಮನೆಯಲ್ಲಿ ಇದ್ದ. ಸೊ ಅವನು ಕೊಲೆ ಮಾಡಿರಲ್ಲ ಅಂತ ಹೇಳ್ತಾನೆ. ಆಗ ಲೀಲಾ, ಇದು ಯಾರು ನಿಯಾಜ್ ಹೇಳಿದ್ನಾ ಅಂತ ಕೇಳ್ತಾಳೆ. ಆಗ ಲಾಯರ್, ಇಲ್ಲ, ನಿಯಾಜ್ ಫ್ರೆಂಡ್ ಒಬ್ಬನು ಹೇಳಿದ್ದ, ನಿಯಾಜ್ ಏನು ಮಾತಾಡಿಲ್ಲ, ಐ ಥಿಂಕ್ ಅವನು ಶಾಕ್ ಅಲ್ಲಿ ಇರಬಹುದು ಅಂತ ಹೇಳ್ತಾನೆ. ಆಗ ಲೀಲಾ, ಹಾಗೇನು ಇಲ್ಲ, ನನಗನಿಸುತ್ತೆ ನಿಯಾಜ್ ಪ್ಲಾನ್ ಮಾಡಿ ಶ್ರೀಕುಟ್ಟಿನ ಸಾಯಿಸಿರಬಹುದು, ಈಗ ತಪ್ಪಿಸಿಕೊಳ್ಳಕ್ಕೆ ನಾಟಕ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಆಗ ಲಾಯರ್, ಅದಕ್ಕೆ ನಿಮ್ಮ ಹತ್ರ ಯಾವ್ದಾದ್ರು ಆಧಾರ ಇದೆನಾ ಅಂತ ಕೇಳ್ತಾನೆ. ಮತ್ತು ಹಾಗೇನಾದ್ರೂ ಇದ್ರೆ ನನಗೆ ಕೊಡಿ, ನನಗೆ ಏನಾದ್ರೂ ಎವಿಡೆನ್ಸ್ ಸಿಕ್ಕರೆ ನಿಮಗೆ ಕೊಡ್ತೀನಿ, ಅಷ್ಟಕ್ಕೂ ನಮಗೆ ಅಲ್ಟಿಮೇಟ್ ಆಗಿ ಬೇಕಾಗಿರೋದು ಸತ್ಯ ಅಂತ ಹೇಳ್ತಾನೆ. ಲಾಯರ್ ಅಲ್ಲಿಂದ ಹೋದ್ಮೇಲೆ ಲೀಲಾ ಶ್ರೀಕಾಂತ್ಗೆ, ಶ್ರೀಕುಟ್ಟಿ ಮರ್ಡರ್ ಆದ ಮೇಲೆ ನಿಯಾಜ್ ಫೋನ್ ಸ್ವಿಚ್ ಆಫ್ ಆಗಿತ್ತು. ಈ ಕಾಲದಲ್ಲಿ ಟೀನೇಜ್ ಹುಡುಗರು ತಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಲ್ಲ. ಅಂಥದ್ರಲ್ಲಿ ಅವನು ಮೊಬೈಲ್ ಕಂಟಿನ್ಯೂ ಆಗಿ ಸ್ವಿಚ್ ಆಫ್ ಆಗಿತ್ತು. ಅವನು ಏನು ಮಾಡಿಲ್ಲ ಅಂದ್ರೆ ಅವನು ತನ್ನ ಮೊಬೈಲ್ನ ಯಾಕೆ ಸ್ವಿಚ್ ಆಫ್ ಮಾಡಿದ್ದ ಅಂತ ಹೇಳ್ತಾಳೆ. ಆಗ ಇವರು ಶ್ರೀಕುಟ್ಟಿ ತಾಯಿ ಬಿಂದುನ ಹೋಗಿ ಭೇಟಿ ಆಗ್ತಾರೆ. ಇಲ್ಲಿ ಲೀಲಾ ಬಿಂದುಗೆ, ನಿಮಗೇನನ್ಸುತ್ತೆ, ನಿಯಾಜೆ ಕೊಲೆ ಮಾಡಿರ್ಬೋದಾ ಅಂತ ಕೇಳ್ತಾಳೆ. ಆಗ ಬಿಂದು, ನನಗೆ ಗೊತ್ತಿಲ್ಲ, ಅಷ್ಟಕ್ಕೂ ನನ್ನ ಮಗಳಿಗೆ ಬಾಯ್ ಫ್ರೆಂಡ್ ಇರೋ ವಿಷಯ ನನಗೆ ಗೊತ್ತಿದ್ದಿಲ್ಲ, ಅವನು ಮೈನರ್ ಆಗಿದ್ದಾನೆ, ಅವನು ಕೊಲೆ ಮಾಡಿದ್ರು ಅವನ ವಯಸ್ಸಿನಿಂದ ಅವನು ಶಿಕ್ಷೆಯಿಂದ ತಪ್ಪಿಸ್ಕೊತಾನೆ ಅಂತ ಹೇಳ್ತಾಳೆ. ಆಗ ಲೀಲಾ, ಭಯಪಡಬೇಡಿ, ಅವನು ತಪ್ಪು ಮಾಡಿದ್ರೆ ಅವನಿಗೆ ಖಂಡಿತ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾಳೆ. ಈಗ ಇವರು ಅಲ್ಲಿಂದ ಶ್ರೀಕುಟ್ಟಿ ತಂದೆ ಹತ್ರ ಬರ್ತಾರೆ. ಇಲ್ಲಿ ಆತ, ನಿಯಾಜ್ ನನ್ನ ಮಗಳನ್ನ ಕೊಂದಿದ್ದು, ನನ್ನ ಮಗಳು ಇನ್ನೂ ಸಣ್ಣ ಹುಡುಗಿ, ಅವನು ಆಕೆ ಮನಸ್ಸು ಕೆಡಿಸಿ ಆಕೆಯನ್ನ ಸಾಯಿಸಿದ್ದಾನೆ, ಅವನೇನಾದ್ರೂ ಹೊರಗೆ ಬಂದ್ರೆ ನಾನು ಅವನನ್ನ ಕೊಲೆ ಮಾಡಿ ಜೈಲಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಇವರು ತಮ್ಮ ಮನೆಗೆ ಬಂದಾಗ ಶ್ರೀಕಾಂತ್ ಲೀಲಾಗೆ, ನನಗನಿಸುತ್ತೆ ಶ್ರೀಕುಟ್ಟಿ ತಂದೆನೆ ಶ್ರೀಕುಟ್ಟಿನ ಸಾಯಿಸಿರಬಹುದು, ಅದಕ್ಕೆ ಶ್ರೀಲೀಲಾ ಅದ್ಯಾಕೆ ಅಂತ ಕೇಳ್ತಾಳೆ. ಆಗ ಶ್ರೀಕಾಂತ್, ನೋಡು, ಶ್ರೀಕುಟ್ಟಿ ತಂದೆಗೆ ನಿಯಾಜ್ ಬಗ್ಗೆ ಗೊತ್ತಾದಾಗ ಆಕೆ ತಮ್ಮ ಕಮ್ಯುನಿಟಿಯನ್ನ ಬಿಟ್ಟು ಬೇರೆ ಹುಡುಗನ ಲವ್ ಮಾಡಿದ್ದಾಳೆ ಅಂತ ಗೊತ್ತಾಗಿ ಆಕೆಯನ್ನ ಸಾಯಿಸಿರಬಹುದು, ಅದನ್ನ ನಿಯಾಜ್ ಮಾಡಿದ್ದಾನೆ ಅಂತ ಹೇಳಿರ್ಬೋದು ಅಂತ ಹೇಳ್ತಾನೆ. ಆಗ ಶ್ರೀಲೀಲಾ, ಇದರಲ್ಲಿ ಲಾಜಿಕ್ ಅಂತೂ ಇದೆ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ನಿಯಾಜ್ ಲಾಯರ್ ಶ್ರೀಕಾಂತ್ಗೆ ಕಾಲ್ ಮಾಡಿ, ಒಂದು ಗುಡ್ ನ್ಯೂಸ್ ಇದೆ, ನಿಯಾಜ್ ಇಂಟರ್ವ್ಯೂಗೆ ಒಪ್ಕೊಂಡಿದ್ದಾನೆ, ನೀವು ಬಂದು ಅವನ ಸೈಡ್ ಸ್ಟೋರಿನ ಕೇಳಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಶ್ರೀಕಾಂತ್ ಮತ್ತು ಲೀಲಾ ಮಾರನೇ ದಿನ ಹೋಗಿ ನಿಯಾಜ್ನ ಭೇಟಿ ಆಗ್ತಾರೆ.
ಇಲ್ಲಿ ಲೀಲಾ ನಿಯಾಜ್ಗೆ ನೀನು ಶ್ರೀಕುಟಿನ ಕೊಂದಿದ್ದು ಗೊತ್ತು, ಆದ್ರೆ ನಮಗೆ ನೀನು ಯಾಕೆ ಶ್ರೀಕುಟಿನ ಕೊಂದೆ ಅಂತ ಗೊತ್ತಾಗ್ಬೇಕು ಅಂತ ಹೇಳ್ತಾಳೆ. ಆಗ ನಿಯಾಜ್ ಇದೇನು ಹೇಳ್ತಿದ್ದೀರಾ, ನಾನು ಯಾಕೆ ಶ್ರೀಕುಟಿನ ಕೊಲ್ಲಲಿ, ನಾನು ಆಕೆನ ಲವ್ ಮಾಡ್ತಿದ್ದೆ, ಇವಾಗ್ಲೂ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ಶ್ರೀಕಾಂತ್ ಹಾಗಾದ್ರೆ ಅವತ್ತು ಏನು ನಡೀತು ಅಂತ ಕೇಳ್ತಾನೆ. ಆಗ ನಿಯಾಜ್ ಅವತ್ತು ಶನಿವಾರ ಇತ್ತು, ನಾನು ಶಾಲೆಗೆ ಹೋಗಿದ್ದಿಲ್ಲ, ಆದ್ರೆ ಶ್ರೀಕುಟಿ ಅವತ್ತು ಶಾಲೆಗೆ ಹೋಗಿದ್ಲು, ಅದಕ್ಕೆ ನಾನು ಶ್ರೀಕುಟಿ ಮನೆ ಹಿಂದೆ ಆಕೆಗೋಸ್ಕರ ವೇಟ್ ಮಾಡ್ತಿದ್ದೆ. ಆಕೆ ಬಂದಾಗ ಭಯದಲ್ಲಿದ್ಲು, ಏಕೆಂದ್ರೆ ಆಕೆ ಮನೆ ಹತ್ರ ಒಬ್ಬ ಹುಚ್ಚ ಇರ್ತಾನೆ. ಆತನನ್ನ ನೋಡಿ ಶ್ರೀಕುಟಿ ಭಯಪಟ್ಟಿದ್ಲು, ಆದ್ರೆ ನಾನು ಹುಚ್ಚನ ಬಗ್ಗೆ ಅಷ್ಟೇನು ಗಮನ ಕೊಡ್ಲಿಲ್ಲ. ನಾವು ಶ್ರೀಕುಟಿ ಮನೆ ಒಳಗೆ ಹೋದ್ವಿ, ಅಲ್ಲಿ ನಾವು ಸ್ವಲ್ಪ ಹತ್ರ ಬಂದ್ವಿ. ಆಮೇಲೆ ನಾನು ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋದೆ. ಅವತ್ತು ನಮ್ಮ ಶಾಪಿಂಗ್ ಪ್ಲಾನ್ ಇತ್ತು, ಆದ್ರೆ ಅವತ್ತು ಮಳೆ ಬರ್ತಿದ್ದರಿಂದ ನನ್ನ ಫ್ರೆಂಡ್ ಮನೆಯಲ್ಲಿ ಇದ್ವಿ. ಮಳೆ ನಿಂತ ಮೇಲೆ ಶಾಪಿಂಗ್ಗೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ತಾನೆ. ಈಗ ಇವರು ನಿಯಾಜ್ ಮಾತನ್ನ ವೆರಿಫೈ ಮಾಡೋಕೆ ನಿಯಾಜ್ ಅಣ್ಣನ ಮನೆಗೆ ಹೋಗ್ತಾರೆ. ಇಲ್ಲಿ ನಿಯಾಜ್ ಅಣ್ಣ ನನಗೆ ವ್ಯೂಸ್ಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ತಮ್ಮನ ಕೇಸ್ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ, ಅಷ್ಟಕ್ಕೂ ನಿಮಗೆ ನಿಮ್ಮ ವ್ಯೂಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಆಗ ಲೀಲಾ ಕೋಪ ಮಾಡಿಕೊಂಡು, ನೋಡಿ ನಮಗನಿಸುತ್ತೆ ನಿಮ್ಮ ತಮ್ಮನ್ನ ಬೇಕಂತ ಯಾರೋ ಸಿಗಿಬೀಳಿಸಿದ್ದಾರೆ, ಅದಕ್ಕೆ ನೀವು ನಮಗೆ ಹೆಲ್ಪ್ ಮಾಡಿದ್ರೆ ನಾವು ಸತ್ಯನ ಹೊರಗೆ ತರ್ತೀವಿ ಅಂತ ಹೇಳ್ತಾಳೆ. ಆಗ ಆತ ಸ್ವಲ್ಪ ಸಮಾಧಾನ ಮಾಡಿಕೊಂಡು, ಹೌದು ಅವತ್ತು ನಾನೇ ಸಿಟ್ಟಿನಿಂದ ಅವನ ಮೊಬೈಲ್ನ ಹೊಡೆದು ಹಾಕಿದ್ದೆ, ಏಕೆಂದ್ರೆ ಆತ ಬರೀ ಮೊಬೈಲ್ ಇರ್ತಿದ್ದ, ಅದಕ್ಕೆ ಅವನ ನಂಬರ್ ಅವತ್ತು ಸ್ವಿಚ್ ಆಫ್ ಆಗಿತ್ತು ಅಂತ ಹೇಳ್ತಾನೆ. ಅವರು ಅಲ್ಲಿಂದ ಹೊರಗೆ ಬಂದಾಗ ಈ ಕೇಸ್ ಬಗ್ಗೆ ಅವರ ಪಾಯಿಂಟ್ ಆಫ್ ವ್ಯೂ ನ ಹೇಳ್ತಾರೆ. ಇವರದ್ದು ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ. ಅದಕ್ಕೆ ಲೀಲಾ ಅಲ್ಲಿಂದ ಕೋಪದಲ್ಲಿ ಹೋಗ್ತಾಳೆ. ಆಕೆ ತನ್ನ ಒಂದು ಸೈಕ್ರೆಟ್ರಿಕ್ ಫ್ರೆಂಡ್ ನ ಹೋಗಿ ಭೇಟಿ ಆಗ್ತಾಳೆ. ಲೀಲಾ ಆಕೆಗೆ, ಈಗೀಗ ನನ್ನ ಮತ್ತು ಶ್ರೀಕಾಂತ್ ನಡುವೆ ಏನು ಸರಿ ಇಲ್ಲ, ಸಣ್ಣ ಸಣ್ಣ ವಿಷಯಕ್ಕೆ ನಮಗೆ ಜಗಳ ಆಗುತ್ತೆ, ಅದಕ್ಕೆ ಸುಮ್ಮನೆ ಅವನಿಂದ ಡೈವರ್ಸ್ ತಗೋಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಆಗ ಲೀಲಾ ಫ್ರೆಂಡ್, ನೋಡು ಇಂಥ ಸಣ್ಣ ಪುಟ್ಟ ಜಗಳಗಳು ಕಪಲ್ಸ್ ನಡುವೆ ಕಾಮನ್, ಸಣ್ಣ ಪುಟ್ಟ ವಿಷಯಕ್ಕೆ ಡೈವರ್ಸ್ ವರೆಗೂ ಹೋಗಬಾರ್ದು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ನಿಯಾಜ್ನ ಒಂದು ಜೈಲಲ್ಲಿ ಭೇಟಿ ಆಗ್ತಾನೆ. ಇಲ್ಲಿ ಆತ ನಿಯಾಜ್ಗೆ, ನೋಡು ನೀನು ಮಾಡಿದ ಒಂದು ತಪ್ಪಿನಿಂದ ಏನೆಲ್ಲ ಅನಾಹುತಗಳಾದವು, ಅದಕ್ಕೆ ನಾವು ಹೇಳೋದು ನೋಡಿ ಇರಿ ಅಂತ, ಆದ್ರೆ ನೀವು ಕೇಳೋದಿಲ್ಲ. ಈಗಲಾದರೂ ನಿನ್ನ ಹೊರಗೆ ತರಬೇಕಂತ ಪ್ರಯತ್ನ ಪಡ್ತಿದ್ದೀನಿ, ನೀನು ಏನು ಮುಚ್ಚಿಡದೆ ಎಲ್ಲವನ್ನ ಲಾಯರ್ಗೆ ಹೇಳ್ಬಿಡು, ಆತ ಎಲ್ಲ ನೋಡ್ಕೋತಾನೆ ಅಂತ ಹೇಳ್ತಾನೆ. ಈ ಕಡೆ ಶ್ರೀಕಾಂತ್ ಮತ್ತು ಲೀಲಾ ನಿಯಾಜ್ ಫ್ರೆಂಡ್ ಗೋವಿಂದ್ನ ಹೋಗಿ ಭೇಟಿ ಆಗ್ತಾರೆ. ಇಲ್ಲಿ ಗೋವಿಂದ್ಗೆ ಅವತ್ತು ಏನು ನಡೀತು ಅಂತ ಕೇಳ್ತಾರೆ. ಆಗ ಗೋವಿಂದ್, ಸರ್ ಅವತ್ತು ನಿಯಾಜ್ 1:30ಕ್ಕೆ ನಮ್ಮ ಮನೆಗೆ ಬಂದ, ಆಗ ನಾವು ಶಾಪಿಂಗ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಆದ್ರೆ ನಮ್ಮ ಅಮ್ಮ 1:50ಕ್ಕೆ ಫೋನ್ ಮಾಡಿ ನಮ್ಮ ಆಂಟಿಗೆ ಸಾಮಾನು ಕೊಟ್ಟು ಬಾ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಮಳೆ ಶುರುವಾಯಿತು, ಅದಕ್ಕೆ ನಾವು ಎಲ್ಲಿಗೆ ಹೋಗಕ್ಕಾಗಿಲ್ಲ ಅಂತ ಹೇಳ್ತಾನೆ. ಆಗ ಶ್ರೀಕಾಂತ್, ನಿನಗೆ ಟೈಮ್ ಎಕ್ಸಾಕ್ಟ್ ಆಗಿ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಆಗ ಗೋವಿಂದ್, ಯಾಕಂದ್ರೆ ಅವತ್ತು ನಮ್ಮ ಅಮ್ಮ ಕಾಲ್ ಮಾಡಿದ್ರು, ಆ ಟೈಮಿಂಗ್ ನೋಡಿ ಗೊತ್ತಾಯ್ತು ಅಂತ ಹೇಳ್ತಾನೆ. ಆಗ ಶ್ರೀಕಾಂತ್, ನೀನು ಈ ವಿಷಯ ಪೊಲೀಸರಿಗೆ ಯಾಕೆ ಹೇಳಿಲ್ಲ ಅಂತ ಕೇಳ್ತಾನೆ. ಆಗ ಗೋವಿಂದ್, ಇಲ್ಲ ಸರ್ ಹೇಳಿದ್ದೆ, ಆದ್ರೆ ಅವರು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತ ಹೇಳ್ತಾನೆ. ಆಗ ಶ್ರೀಕಾಂತ್, ಸರಿ ನೀನು ಅವತ್ತು ಶ್ರೀಕುಟಿ ಮನೆ ಹತ್ರ ಯಾರನ್ನಾದ್ರೂ ನೋಡಿದ್ಯಾ ಅಂತ ಕೇಳ್ತಾನೆ. ಆಗ ಗೋವಿಂದ್, ನಾನು ಅವತ್ತು ಅವರ ಮನೆ ಪಕ್ಕದಲ್ಲಿರೋ ಒಬ್ಬ ಆಂಟಿ ಮತ್ತು ಕಿರಾಣಿ ಅಂಗಡಿ ಓನರ್ನ ನೋಡಿದ್ದೆ ಅಂತ ಹೇಳ್ತಾನೆ. ಈಗ ಇವರು ಮೊದಲು ಆ ಆಂಟಿನ ಹೋಗಿ ಭೇಟಿ ಆಗ್ತಾರೆ. ಆಕೆ ಇವರಿಗೆ, ಅವತ್ತು ನಾನು ಏನು ಮಾಡ್ತಿದ್ದೆ ಅಂತ ನನಗೆ ನೆನಪಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅವರು ಅಲ್ಲಿಂದ ಅಂಗಡಿ ಓನರ್ ಹತ್ರ ಹೋದಾಗ ಆತ, ಅವತ್ತು ನನ್ನ ಅಂಗಡಿಗೆ ಲೋಡ್ ಬರೋದಿತ್ತು, ಅದಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತಾನೆ. ಆಗ ಶ್ರೀಕಾಂತ್, ನಿಮಗೆ ಅಥವಾ ಇಲ್ಲಿರೋ ಏರಿಯಾ ಮಂದಿಗೆ ನಿಯಾಜ್ ಮತ್ತು ಶ್ರೀಕುಟಿ ಲವರ್ಸ್ ಅಂತ ಮೊದಲೇ ಗೊತ್ತಿತ್ತಾ ಅಂತ ಕೇಳ್ತಾನೆ. ಆಗ ಆತ, ಇಲ್ಲ ಸರ್ ನಮಗೆ ಗೊತ್ತಿದ್ದಿಲ್ಲ, ನಮಗೆ ಪೊಲೀಸರಿಂದ ಗೊತ್ತಾಗಿದ್ದು ಅಂತ ಹೇಳ್ತಾನೆ. ಆಗ ಶ್ರೀಕಾಂತ್, ಈತ ಶ್ರೀಕುಟಿ ತಂದೆ ಹೇಗೆ ಅಂತ ಕೇಳ್ತಾನೆ. ಆಗ ಓನರ್, ಆತ ಯಾವಾಗಲೂ ಪಾರ್ಟಿ ಕೆಲಸ ಅಂತ ತಿರುಗಾಡ್ತಿರ್ತಾನೆ, ಮನೆ ಕಡೆ ಸ್ವಲ್ಪನೂ ಗಮನ ಕೊಡಲ್ಲ, ಅದಕ್ಕೆ ಅವರ ಹೆಂಡತಿ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಕೆಲಸ ಮಾಡ್ತಿದ್ಲು ಅಂತ ಹೇಳ್ತಾನೆ. ಮತ್ತು ಇತ್ತೀಚೆಗೆ ಶ್ರೀಕುಟಿ ಸತ್ತಾಗಿನಿಂದ ಆತ ತುಂಬಾ ಕೋಪದಲ್ಲಿರ್ತಾನೆ ಮತ್ತು ಯಾವಾಗಲೂ ಜಗಳ ಆಡ್ತಿರ್ತಾನೆ ಅಂತ ಹೇಳ್ತಾನೆ. ಈಗ ಇವರು ಓನರ್ ಜೊತೆ ಇಂಟರ್ವ್ಯೂ ಮುಗಿಸಿ ಅಲ್ಲಿಂದ ಶ್ರೀಕುಟಿ ಮನೆ ಕಡೆ ಹೋಗ್ತಿದ್ದಾಗ ಅದೇ ಹುಚ್ಚ ಲೀಲಾನ ನೋಡಿ ಹಿಂದೆ ಬರ್ತಾನೆ. ಅವನನ್ನ ನೋಡಿ ಲೀಲಾ ಅಂಜ್ಕೋತಾಳೆ. ಆಗ ಶ್ರೀಕಾಂತ್, ಹಾಗಾದ್ರೆ ನಿಯಾಜ್ ನಿಜ ಹೇಳ್ತಿದ್ದ, ಇದೇ ಹುಚ್ಚ ಶ್ರೀಕುಟಿನ ಭಯಪಡಿಸಿರ್ಬೋದು ಅಂತ ಹೇಳ್ತಾನೆ. ಇವರು ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಇವರಿಗೆ ದೇವಿ ಅನ್ನೋ ಮಹಿಳೆ ಕಾಣ್ತಾಳೆ. ಇವರು ಈಕೆನ, ಶ್ರೀಕುಟಿ ಸತ್ತ ದಿನ ನೀವೇನಾದ್ರೂ ವಿಚಿತ್ರವಾದದನ್ನ ನೋಡಿದ್ರ ಅಂತ ಕೇಳ್ತಾರೆ. ಆಗ ಆಕೆ, ಅವತ್ತು ನನ್ನ ಗಂಡ ಕೆಲಸಕ್ಕೆ ಹೋಗಕ್ಕೆ ರೆಡಿ ಆಗ್ತಿದ್ದ, ಅದಕ್ಕೆ ನಾನು ಬಿಸಿ ಇದೆ ಅಂತ ಹೇಳ್ತಾಳೆ. ಆಗ ಶ್ರೀಕಾಂತ್, ನಿಮ್ಮ ಗಂಡ ಹೋದ್ಮೇಲೆ ಏನು ನೋಡಿಲ್ವಾ ಅಂತ ಕೇಳ್ತಾನೆ. ಆಗ ಆಕೆ, ಇಲ್ಲ ನನ್ನ ಗಂಡ ಹೋದ್ಮೇಲೆ ನಾನು ಬಟ್ಟೆ ಹೊಲಿಯೋಕೆ ಕೂತೆ, ಯಾವಾಗ ಎಲ್ಲರೂ ಕೂಗ್ತಾ ಶ್ರೀಕುಟಿ ಮನೆ ಕಡೆ ಹೋದ್ರು ಆಗ್ಲೇ ನನಗೆ ಗೊತ್ತಾಗಿದ್ದು ಶ್ರೀಕುಟಿ ಸತ್ತೋಗಿದ್ದಾಳೆ ಅಂತ ಹೇಳ್ತಾಳೆ. ಇವರು ಮನೆಗೆ ಬಂದಾಗ ಇದರಲ್ಲಿ ಯಾವ ಕ್ಲಾರಿಟಿ ಇಲ್ಲ, ಅಷ್ಟಕ್ಕೂ ಶ್ರೀಕುಟಿನ ಕೊಲಕ್ಕೆ ಕ್ಲಿಯರ್ ಮೋಟಿವ್ ಯಾರತ್ರ ಇರ್ಬೋದು ಅಂತ ಯೋಚನೆ ಮಾಡ್ತಾರೆ. ಇವರು ಸಾಯಂಕಾಲವಾದಾಗ ಅದೇ ಊರಿನ ಒಬ್ಬ ಯುವಕನನ್ನ ಭೇಟಿ ಆಗ್ತಾರೆ. ಇವರು ಆ ಯುವಕನಿಗೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋಕೆ ಹೇಳಿರ್ತಾರೆ. ಈತ ಇವರಿಗೆ ಶ್ರೀಕುಟಿ ತಂದೆ ಮತ್ತು ದೇವಿ ಗಂಡ ಸುಬ್ರಹ್ಮಣ್ಯಂ ನಡುವೆ ಜಗಳ ಇದೆ, ಅವರಿಗೆ ಒಬ್ಬರಿಗೆ ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲ. ಈ ವಿಷಯ ಊರಲ್ಲಿ ಎಲ್ಲರಿಗೂ ಗೊತ್ತು, ಆದ್ರೆ ಯಾರು ಮಾತಾಡಲ್ಲ, ಏಕೆಂದ್ರೆ ಅವರಿಬ್ಬರು ಒಂದೇ ಪಾರ್ಟಿಗೆ ಸಂಬಂಧಪಟ್ಟವರು ಅಂತ ಹೇಳ್ತಾನೆ. ಆಗ ಲೀಲಾ ಅವರ ನಡುವೆ ಯಾವ ವಿಷಯಕ್ಕೆ ಜಗಳ ಅಂತ ಕೇಳ್ತಾಳೆ. ಆಗ ಆತ, ಆಕ್ಚುಲಿ ಪಾರ್ಟಿಯಲ್ಲಿ ಶ್ರೀಕುಟಿ ತಂದೆಗೆ ಸಿಕ್ಕಿದ್ದ ಪೋಸ್ಟ್ ಸುಬ್ರಹ್ಮಣ್ಯಂಗೆ ಸಿಗಬೇಕಾಗಿತ್ತು, ತನಗೆ ಸಿಗಬೇಕಾಗಿದ್ದ ಪೋಸ್ಟ್ ಶ್ರೀಕುಟಿ ತಂದೆಗೆ ಸಿಕ್ಕಿದ್ದಕ್ಕೆ ಸುಬ್ರಹ್ಮಣ್ಯಂ ಸಿಟ್ಟು ಮಾಡ್ಕೊಂಡಿದ್ದ ಅಂತ ಹೇಳ್ತಾನೆ. ಈಗ ಇವರು ಸುಬ್ರಹ್ಮಣ್ಯನ ಹೋಗಿ ಭೇಟಿ ಆಗ್ತಾರೆ. ಆಗ ಆತ, ನಮ್ಮಿಬ್ಬರ ನಡುವೆ ಫೈಟ್ ಇರೋದು ನಿಜ, ಆದ್ರೆ ನಾನು ಹೋಗಿ ಶ್ರೀಕುಟಿನ ಸಾಯಿಸುವಷ್ಟು ಇಲ್ಲ, ಅಷ್ಟಕ್ಕೂ ನನಗೂ ಮಕ್ಕಳಿಲ್ಲ, ನನಗೆ ಮಕ್ಕಳ ಬೆಲೆ ಗೊತ್ತಿದೆ ಅಂತ ಹೇಳ್ತಾನೆ. ಈ ಕಡೆ ನಿಯಾಜ್ ಅಣ್ಣನ ಹತ್ರ ಮುಸ್ಲಿಮ್ಸ್ ಕಮ್ಯುನಿಟಿಯ ಕೆಲವು ಮುಖಂಡರು ಬಂದು, ನೀವೇನು ಭಯಪಡಬೇಡಿ, ನಿಮ್ಮ ಹಿಂದೆ ನಾವಿದ್ದೀವಿ ಅಂತ ಹೇಳ್ತಾರೆ. ಆಗ ನಿಯಾಜ್ ಅಣ್ಣ, ಇದು ನಮ್ಮ ಕುಟುಂಬದ ಸಮಸ್ಯೆ, ಇದನ್ನು ಧಾರ್ಮಿಕ ಜಗಳವಾಗಿ ಮಾಡಬೇಡಿ ಅಂತ ಹೇಳ್ತಾನೆ. ಅವತ್ತಿನ ಸಾಯಂಕಾಲ ನಿಯಾಜ್ ಲಾಯರ್ ಶ್ರೀಕಾಂತ್ ಮತ್ತು ಲೀಲಾನ ಕರೆದು, ನನಗೆ ಒಂದು ಎವಿಡೆನ್ಸ್ ಸಿಕ್ಕಿದೆ, ಇದರಿಂದ ನಿಯಾಜ್ ಕೇಸ್ಗೆ ಸ್ವಲ್ಪ ಬಲ ಬರುತ್ತೆ ಅಂತ ಹೇಳ್ತಾನೆ. ಆಗ ಶ್ರೀಕಾಂತ್, ಅದು ಏನು ಅಂತ ಕೇಳ್ತಾನೆ. ಆಗ ಲಾಯರ್, ಶ್ರೀಕುಟಿ ಮನೆ ಸುತ್ತ ಖಾರದ ಪುಡಿ ಚೆಲ್ಲಿತ್ತು,
ಅದು ಮಾಡಿದ್ದು ಯಾರು ಅಂತ ಗೊತ್ತಾಗಿಲ್ಲ, ಏಕೆಂದರೆ ಖಾರದ ಪುಡಿ ಡಬ್ಬಿ ಮೇಲೆ ಫಿಂಗರ್ ಪ್ರಿಂಟ್ ಸಿಕ್ಕಿಲ್ಲ. ಇನ್ನು ಪೊಲೀಸರು ತಮ್ಮ FIR ಕಾಪಿಯಲ್ಲಿ ಇದನ್ನ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತಾನೆ. ಮಾರನೇ ದಿನ ಇವರು ಆ ಏರಿಯಾದ ಇನ್ನೊಬ್ಬ ಆಂಟಿನ ಹೋಗಿ ಭೇಟಿ ಆಗ್ತಾರೆ. ಆಗ ಆಕೆ, ಅವತ್ತು ಜೋರಾಗಿ ಮಳೆ ಬರ್ತಿತ್ತು, ಆದ್ರೂ ನಾನು ನನ್ನ ಪಾರ್ಟಿ ಆಫೀಸ್ಗೆ ಹೋಗ್ತಿದ್ದೆ. ಆವಾಗ ನಾನು ಬುರ್ಕ ಹಾಕೊಂಡು ಹೋಗ್ತಿದ್ದಾಗ ಶಕಿಲನ್ನ ನೋಡಿದ್ದೆ, ನೀವೇನಾದರೂ ಕೇಳೋದಿದ್ರೆ ಆಕೆಯನ್ನ ಕೇಳಿ ಅಂತ ಹೇಳ್ತಾಳೆ. ಈಗ ಇವರು ಶಕಿಲನ್ನ ಹೋಗಿ ಭೇಟಿ ಆಗ್ತಾರೆ. ಇಲ್ಲಿ ಶಕಿಲ ಇವರಿಗೆ, ಅವತ್ತು ನಾನು ಮನೆ ಮುಂದೆ ಬರ್ತಿದ್ದಾಗ ಶ್ರೀಕುಟ್ಟಿ ಆ ಹುಚ್ಚನಿಂದ ಹೆದರಿ ಓಡ್ತಿದ್ಲು, ಅದನ್ನ ನೋಡಿ ನನಗೆ ನಗು ಬಂತು. ಆಗ ನನಗೆ ನನ್ನ ಮಗ ಆಳೋ ಶಬ್ದ ಕೇಳಿಸಿತು. ಆಗ ನಾನು ಒಳಗೆ ಹೋಗಿ ನೋಡಿದ್ದೆ, ಅವನು ನೀರಲ್ಲಿ ಬಿದ್ದಿದ್ದ. ನಾನು ಅವನನ್ನು ಎತ್ತುಕೊಂಡು ಹಾಸ್ಪಿಟಲ್ಗೆ ಹೋದೆ. ದೇವರ ದಯೆಯಿಂದ ಅವನಿಗೇನೂ ಆಗಿಲ್ಲ. ಅವನಿಗೇನಾದ್ರೂ ಆಗಿದ್ರೆ ನನ್ನ ಗಂಡ ಮತ್ತು ಅತ್ತೆ ನನ್ನ ಸಾಯಿಸಿ ಬಿಡ್ತಿದ್ರು ಅಂತ ಹೇಳ್ತಾಳೆ. ಏಕೆಂದ್ರೆ ಶಕಿಲ ಅತ್ತೆ ಆಕೆಯನ್ನ ಟಾರ್ಚರ್ ಮಾಡ್ತಿರ್ತಾಳೆ. ಇಷ್ಟು ಹೇಳಿ ಶಕಿಲ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಲೀಲಾ ಆಕೆಯನ್ನ ಸಮಾಧಾನ ಮಾಡ್ತಾಳೆ. ಈಗ ಇವರು ತಾವು ಕಲೆಕ್ಟ್ ಮಾಡಿದ ಎಲ್ಲ ವಿಡಿಯೋಗಳನ್ನ ಎಡಿಟ್ ಮಾಡಿ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಈಗ ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ. ಶ್ರೀಕುಟ್ಟಿ ಏರಿಯಾದವರು ಕೂಡ ಆ ವಿಡಿಯೋನ ನೋಡ್ತಾರೆ. ಶಕಿಲ ಅತ್ತೆ ಕೂಡ ಆ ವಿಡಿಯೋನ ನೋಡಿ ಶಕಿಲಗೆ ಫೋನ್ ಮಾಡಿ ಸಾರಿ ಕೇಳ್ತಾಳೆ. ಈಗ ಸೀನ್ ಇಲ್ಲಿಂದ ಕಟ್ಟಾಗಿ ಮಾರನೇ ದಿನ ಶ್ರೀಕಾಂತ್ ಲೀಲಾ ಹತ್ರ ಓಡಿ ಬರ್ತಾನೆ. ಶ್ರೀಕಾಂತ್ ಲೀಲಾಗೆ, ನಾವು ಅವತ್ತು ಮಾತಾಡಿಸಿದ ದೇವಿ ಸೂಸೈಡ್ ಮಾಡ್ಕೊಂಡ್ಲು ಅಂತ ಹೇಳ್ತಾನೆ ಮತ್ತು ಆಕೆ ಒಂದು ಡೆತ್ ನೋಟ್ ಬರ್ದಿದ್ದಾಳೆ ಅಂತ ಹೇಳ್ತಾನೆ. ಆಗ ಲೀಲಾ, ಅದೇನು ಓದು ಅಂತ ಹೇಳ್ತಾಳೆ. ಆಗ ಶ್ರೀಕಾಂತ್ ಆ ಲೆಟರ್ನ ಓದ್ತಾನೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಸೂಸೈಡ್ ಮಾಡ್ಕೊಂಡ ದೇವಿ ಮತ್ತು ಸುಬ್ರಹ್ಮಣ್ಯಂ ಮದುವೆ ಆಗಿ 10 ವರ್ಷ ಆಗಿರುತ್ತೆ, ಆದ್ರೆ ಅವರಿಗೆ ಮಕ್ಕಳಾಗಿರಲ್ಲ. ಇದರಿಂದ ದೇವಿ ಅತ್ತೆ ಮತ್ತು ಆಕೆ ಗಂಡ ಆಕೆಗೆ ಬೈತಿರ್ತಾರೆ. ಹೀಗಿರುವಾಗ ಒಂದು ದಿನ ಒಬ್ಬ ರಿಲೇಟಿವ್ಸ್ ಡಾಕ್ಟರ್ಗೆ ತೋರಿಸಿ, ಯಾರಿಗೆ ಪ್ರಾಬ್ಲಮ್ ಇದೆಯೋ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾನೆ. ಆದ್ರೆ ಸುಬ್ರಹ್ಮಣ್ಯಂ ತನಗೇನು ಪ್ರಾಬ್ಲಮ್ ಇಲ್ಲ, ದೇವಿನೇ ಚೆಕಪ್ ಮಾಡಿಸ್ಲಿ ಅಂತ ಹೇಳ್ತಾನೆ. ರಿಪೋರ್ಟ್ ಬಂದಾಗ ದೇವಿಗೆ ಮಕ್ಕಳಾಗೋದ್ರಲ್ಲಿ ಪ್ರಾಬ್ಲಮ್ ಇರುತ್ತೆ. ಇದರಿಂದ ಸುಬ್ರಹ್ಮಣ್ಯಂ ದೇವಿಗೆ ಇನ್ನೂ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆಕೆ ಏನಾದರೂ ಸಣ್ಣ ತಪ್ಪು ಮಾಡಿದ್ರೆ ಮಕ್ಕಳಂತೂ ಕೊಡೋಕ್ಕಾಗಿಲ್ಲ, ಕೆಲಸ ಆದ್ರೂ ನೆಟ್ಟಗೆ ಮಾಡು ಅಂತ ಬೈತಿರ್ತಾನೆ. ಹೀಗೆ ದಿನೇ ದಿನೇ ದೇವಿಗೆ ಗಂಡ ಮತ್ತು ಅತ್ತೆ ಕಾಟ ಜಾಸ್ತಿ ಆಗುತ್ತೆ. ಇದರಿಂದ ದೇವಿ ಡಿಪ್ರೆಷನ್ಗೆ ಹೋಗ್ತಾಳೆ ಮತ್ತು ಸರಿಯಾಗಿ ಊಟ ಮಾಡ್ತಿರಲ್ಲ. ಇದರಿಂದ ಆಕೆ ಮೆಂಟಲ್ ಮತ್ತು ಫಿಸಿಕಲಿ ತುಂಬಾ ವೀಕ್ ಆಗ್ತಾಳೆ. ಹೀಗೆ ಒಂದು ದಿನ ಏರಿಯಾದಲ್ಲಿ ಇರೋಕೆ ಶಕಿಲ ಬರ್ತಾಳೆ. ಶಕಿಲ ಆಗ ತಾನೇ ಮದುವೆ ಆಗಿ 3-4 ತಿಂಗಳಾಗಿರುತ್ತೆ. ಆಕೆ ಪ್ರೆಗ್ನೆಂಟ್ ಆಗ್ತಾಳೆ. ಇದನ್ನ ನೋಡಿ ದೇವಿ ತುಂಬಾ ಖುಷಿ ಆಗ್ತಾಳೆ. ಏಕೆಂದ್ರೆ ಆಕೆ, ನನಗಂತೂ ಮಕ್ಕಳಾಗಿಲ್ಲ ಅಂತ ಶಕಿಲ ಮನೆಗೆ ಹೋಗ್ತಾಳೆ. ಅಲ್ಲಿ ಶಕಿಲ ಅತ್ತೆ ಇರ್ತಾಳೆ. ದೇವಿ ಆಕೆಗೆ, ಆಂಟಿ ಈಗ ನೀವು ಅಜ್ಜಿ ಆಗ್ತಿದ್ದೀರಾ, ಪಾರ್ಟಿ ಕೊಡಬೇಕಾಗುತ್ತೆ. ಗಂಡು ಮಗ ಆದ್ರೆ ಏನ್ ಹೆಸರಿಡ್ತೀರಾ ಮತ್ತು ಹೆಣ್ಣು ಮಗ ಆದ್ರೆ ಏನ್ ಹೆಸರಿಡ್ತೀರಾ ಅಂತ ಕೇಳ್ತಾಳೆ. ಆದ್ರೆ ಶಕಿಲ ಅತ್ತೆ ದೇವಿ ಊಹಿಸದ ಮಾತನ್ನ ಹೇಳ್ತಾಳೆ. ಆದ್ರೆ ಶಕಿಲ ಅತ್ತೆ, ಅಷ್ಟಕ್ಕೂ ಮಗು ನಮ್ಮ ಸೊಸೆಗಾಗ್ತಿದನ ಅಥವಾ ನೀನ್ಯಾಕೆ ಅಷ್ಟೊಂದು ಕುಣಿತಿದ್ದೀಯಾ? ಸ್ವಂತ ಒಂದು ಮಗು ಮಾಡೋಕ್ಕಾಗಲ್ಲ, ಆದ್ರೆ ಬೇರೆಯವರ ಸಂತೋಷದಲ್ಲಿ ಬೆಂಕಿ ಹಚ್ಚೋಕೆ ಬರ್ತಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ದೇವಿ ಪೂರ್ತಿ ಶಾಕ್ ಆಗ್ತಾಳೆ. ಏಕೆಂದ್ರೆ ಆಕೆ ಆ ಉತ್ತರನ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆಕೆ ಬೇಜಾರಿಂದ ವಾಪಸ್ ಮನೆಗೆ ಬರ್ತಾಳೆ. ಈ ಕಡೆ ಶಕಿಲ ಅತ್ತೆ ಸುಮ್ಮನಿರದೆ ಎಲ್ಲರಿಗೆ, ದೇವಿ ಕಣ್ಣು ಸರಿ ಇಲ್ಲ ಅಂತ ಹೇಳ್ತಾಳೆ. ಇದರಿಂದ ಏರಿಯಾದಲ್ಲಿದ್ದ ಯಾರು ಆಕೆನ ಸೇರಿಸ್ಕೊತಿರಲ್ಲ. ಅವರ ಮಕ್ಕಳನ್ನ ದೇವಿ ಮನೆಗೆ ಬಿಡ್ತಿರಲ್ಲ. ಇದರಿಂದ ದೇವಿ ಪೂರ್ತಿಯಾಗಿ ಡಿಪ್ರೆಷನ್ ಅಲ್ಲಿ ಹೋಗ್ತಾಳೆ. ಈಕೆ ಬರ್ತಾ ಬರ್ತಾ ಯಾರ ಜೊತೆ ಮಾತಾಡಲ್ಲ. ಈಕೆ ಸೈಕೋ ತರ ಆಗ್ತಾಳೆ. ಇದಾದ ಮೇಲೆ ಶಕಿಲ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಇದನ್ನ ನೋಡಿ ದೇವಿ ಅತ್ತೆ ಮತ್ತು ಗಂಡ ಮತ್ತೆ ಆಕೆಗೆ ಟಾರ್ಚರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಏಕೆಂದ್ರೆ ಅವರು ತುಂಬಾ ದಿನಗಳಿಂದ ಹಾಗೆ ಹೇಳೋದು ಬಂದ್ ಮಾಡಿರ್ತಾರೆ. ಆದ್ರೆ ಶಕಿಲಗೆ ಮಗು ಆಗಿದ್ದಾಗಿನಿಂದ ಮತ್ತೆ ಸ್ಟಾರ್ಟ್ ಮಾಡಿರ್ತಾರೆ. ಅದಕ್ಕೆ ದೇವಿ, ಇದೆಲ್ಲ ಮತ್ತೆ ಶಕಿಲ ಮಗುವಿನಿಂದ ಸ್ಟಾರ್ಟ್ ಆಯ್ತು, ಅದಕ್ಕೆ ಅವನನ್ನ ಸಾಯಿಸ್ಬಿಟ್ರೆ ಇದೆಲ್ಲ ಇರಲ್ಲ ಅಂತ ಡಿಸೈಡ್ ಮಾಡ್ತಾಳೆ. ಅದಕ್ಕೆ ಆಕೆ ಶಕಿಲ ಮನೆ ಮುಂದೆ ಬಟ್ಟೆ ಹಾರಾಕ್ತಿದ್ದಾಗ ಒಳಗೆ ಹೋಗಿ ಮಗುನ ನೀರಿನಲ್ಲಿ ಮುಳುಗಿಸಿ ಸಾಯಿಸ್ತಿರ್ತಾಳೆ. ಆಗ ಮಗು ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಶಕಿಲ ಒಳಗೆ ಓಡಿ ಬರ್ತಾಳೆ. ದೇವಿ ಅಲ್ಲಿಂದ ತಪ್ಪಿಸಿಕೊಂಡು ಮನೆಗೆ ಬರ್ತಿದ್ದಾಗ ಆಕೆ ಶ್ರೀಕುಟ್ಟಿನ ನೋಡ್ತಾಳೆ. ಶ್ರೀಕುಟ್ಟಿ ಆ ಹುಚ್ಚನಿಂದ ಹೆದರಿ ಓಡ್ತಿರ್ತಾಳೆ. ಆಗ ದೇವಿ, ಶ್ರೀಕುಟ್ಟಿ ತಾನು ಶಕಿಲ ಮಗನ ಜೊತೆ ಮಾಡಿದ್ದನ್ನ ನೋಡಿರ್ಬೋದು, ಈಕೆ ಪೊಲೀಸರಿಗೆ ಹೇಳಿದ್ರೆ ಪೊಲೀಸರು ಬಂದು ನನ್ನ ಅರೆಸ್ಟ್ ಮಾಡ್ತಾರೆ, ನನಗೆ ನೇಣಾಗುತ್ತೆ ಅಂತ ಯೋಚನೆ ಮಾಡ್ತಾಳೆ. ಏಕೆಂದ್ರೆ ಆಕೆಗೆ ಮೆಂಟಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ಆಕೆ ಪದೇ ಪದೇ ಅದೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಶ್ರೀಕುಟ್ಟಿ ಮತ್ತು ನಿಯಾಜ್ ಮನೆ ಒಳಗೆ ಇರ್ತಾರೆ. ನಿಯಾಜ್ ಶ್ರೀಕುಟ್ಟಿನ ಬಿಟ್ಟು ತನ್ನ ಫ್ರೆಂಡ್ ಮನೆಗೆ ಹೋದಾಗ ದೇವಿ ಅಲ್ಲಿಗೆ ಬಂದು ಒಂದು ಹಗ್ಗದಿಂದ ಶ್ರೀಕುಟ್ಟಿನ ಸಾಯಿಸ್ಬಿಡ್ತಾಳೆ. ಆದ್ರೆ ದೇವಿ ಶ್ರೀಕುಟ್ಟಿನ ಕೊಂದ ಮೇಲೆ ತನಗೆ ಗಿಲ್ಟಿ ಕಾಡ್ತಿರುತ್ತೆ. ಆಕೆ ಪದೇ ಪದೇ ಅದೇ ಯೋಚನೆ ಮಾಡ್ತಾಳೆ. ಆಕೆಗೆ ತಡೆಯೋಕ್ಕಾಗದಷ್ಟು ಮಾನಸಿಕ ವೇದನೆ ಆಗುತ್ತೆ. ಅದಕ್ಕೆ ಆಕೆ ಈ ಲೆಟರ್ ಬರೆದು ಸತ್ತೋಗ್ತಾಳೆ. ಈಗ ಶ್ರೀಕಾಂತ್ ಮತ್ತು ಲೀಲಾ ಶ್ರೀಕುಟ್ಟಿ ಕೇಸ್ನ ವಿಡಿಯೋ ಮಾಡಿ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಶ್ರೀಕುಟ್ಟಿ ತಂದೆ ತಾಯಿಗೆ ಈ ವಿಷಯ ಗೊತ್ತಾದಾಗ ಅವರು ತುಂಬಾ ದುಃಖ ಪಡ್ತಾರೆ. ಇಲ್ಲಿ ಶ್ರೀಕಾಂತ್ ಮತ್ತು ಲೀಲಾ ನಡುವೆ ಇದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಸರಿಯಾಗುತ್ತೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.